ನನಗೇನಾದರೂ ಆದರೆ ಖಂಡಿತ ನೀವೇ ಜವಾಬ್ದಾರರಾಗ್ತೀರಾ. ಇದು ನನ್ನ ಸಬ್ಸ್ಕ್ರೈಬರೇ ಜವಾಬ್ದಾರರಾಗ್ತಾರೆ ನನಗೇನಾದರೂ ಪ್ರಾಬ್ಲಮ್ ಆದರೆ. ಹಲೋ ಹಾಯ್ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಏನಪ್ಪ ಇವತ್ತು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಕವಿತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನನಗೇನಾದರೂ ಪ್ರಾಬ್ಲಮ್ ಆದರೆ ಹೊಣೆ ನನ್ನ ಸಬ್ಸ್ಕ್ರೈಬರೇ. ಯಾಕಂದರೆ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಸಬ್ಸ್ಕ್ರೈಬರ್ಗೆ ಸಂಬಂಧಪಟ್ಟಿದ್ದು. ಏನಪ್ಪ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಫುಡ್ ಈಟಿಂಗ್ ಚಾಲೆಂಜನ್ನು ಕೊಟ್ಟಿದ್ದಾರೆ. ಅದು ಯಾವ ಥರ ಅಂತೀರಾ? 1 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯಿಂದ ಫುಡ್ ಈಟಿಂಗ್ ಚಾಲೆಂಜ್ ಸ್ಟಾರ್ಟ್ ಮಾಡಿದರೆ ರಾತ್ರಿ 12 ಗಂಟೆವರೆಗೂ ಫುಡ್ನ ತಿನ್ನಬೇಕು, ಆ ಥರದ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಚಾಲೆಂಜ್ ಅಷ್ಟೊಂದೆಲ್ಲ ತಿನ್ನೋಕ್ಕಾಗತ್ತಾ ಕಂಟಿನ್ಯೂಸ್ ಆಗಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಅದರಲ್ಲೂ ಟ್ವಿಸ್ಟ್ ಇದೆ. ಏನು ಅಂತ ಹೇಳ್ತೀನಿ. ಫಸ್ಟ್ ಚಾಲೆಂಜ್ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಆಮೇಲೆ ನನ್ನ ಫುಡ್ ಈಟಿಂಗ್ ಚಾಲೆಂಜ್ನ ಕಂಟಿನ್ಯೂ ಮಾಡ್ತೀನಿ. ಅವರು ಕೊಟ್ಟಿರುವಂಥ ಚಾಲೆಂಜ್ ಏನಂದರೆ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ ಈಟಿಂಗ್ ಚಾಲೆಂಜ್ ಅಂದರೆ 1 ಗಂಟೆಗೆ 1 ಪದಾರ್ಥ. ಫಾರ್ ಎಕ್ಸಾಂಪಲ್ ಈಗ ನಾನು 1 ಬಾಳೆಹಣ್ಣು ತಿಂತೀನಿ, 1 ಗಂಟೆಗೆ 1 ಬಾಳೆಹಣ್ಣು. 2 ಗಂಟೆಗೆ ಇನ್ನು ಯಾವುದೇ ರೀತಿಯ ಫುಡ್ ತಗೊಂಡ್ರು ಅದು 2 ಇರಬೇಕು. ಫಾರ್ ಎಕ್ಸಾಂಪಲ್ ಸಮೋಸ ಅಂತ ಇಟ್ಕೊಳ್ಳಿ, 2 ಸಮೋಸ. 3 ಗಂಟೆಗೆ 3, 4 ಗಂಟೆಗೆ 4 ಗಂಟೆಗೆ ಒಂದೊಂದು ಸಲ ಈಟಿಂಗ್ ಚಾಲೆಂಜ್ ಮಾಡಬೇಕನ್ನೋದು ಅವ್ರು ಕೊಟ್ಟಿರೋ ಚಾಲೆಂಜ್. ಆದರೆ ಪ್ರತಿ ಗಂಟೆಗೂ ತಿನ್ನುವಂಥ ಪದಾರ್ಥ ಡಿಫ್ರೆಂಟ್ ಆಗಿರಬೇಕು, ಒಂದೇ ಥರದನ್ನ ಕಂಟಿನ್ಯೂ ಮಾಡೋ ಹಾಗಿಲ್ಲ. ಆ ಥರದ ಒಂದು ಚಾಲೆಂಜನ್ನು ನನ್ನ ಸಬ್ಸ್ಕ್ರೈಬರ್ ನನಗೆ ನೀಡಿದ್ದಾರೆ. ಐ ಲವ್ ಚಾಲೆಂಜಸ್. ಜೀವನದಲ್ಲಿ ರಿಸ್ಕ್ ತಗೋಬೇಕು, ರಿಸ್ಕ್ ತಗೊಂಡಿಲ್ಲ ಅಂದರೆ ನಾವು ಗೆಲ್ಲಕ್ಕಾಗಲ್ಲ. ಹಾಗಾಗಿ ಏನಾದರೂ ಚಾಲೆಂಜ್ ಬಂದಾಗ ಆಗುತ್ತೋ ಬಿಡುತ್ತೋ, ಆದರೆ ರಿಸ್ಕ್ ತಗೊಂಡು ಆ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಒಳ್ಳೆಯದನ್ನು ಮಾತ್ರ, ಕೆಟ್ಟ ಚಾಲೆಂಜ್ಗಳನ್ನು ತಗೋಬೇಡಿ. ಸೊ ಫುಡ್ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಅವ್ರು ನನಗೆ ಫುಡ್ ಚಾಲೆಂಜನ್ನೇ ಕೊಟ್ಟಿದ್ದಾರೆ. ರಿಸ್ಕ್ ತಗೊಂಡಿದ್ದೀನಿ ಅಂದಮೇಲೆ ಕಂಪ್ಲೀಟ್ ಮಾಡ್ತೀನಾ ಅಥವಾ ಫೇಲ್ ಆಗ್ತೀನಾ ಅಂತ ನೀವು ಕಾದು ನೋಡಬೇಕು. ಸೋಲೋ ಮಾತೇ ಇಲ್ಲ, ಗೆಲ್ತೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನನಗೆ ಈ ಚಾಲೆಂಜನ್ನು ಕೊಟ್ಟಿರೋದಕ್ಕೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹೇಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಹೇಳಿ ನೋಡ್ಕೊಂಬನ್ನಿ. ಈಗ ನನ್ನ 1 ಗಂಟೆಗೆ ಏನು ಫುಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಾನು ಏನು ತಿಂತೀನಿ ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. 1 ಗಂಟೆಗೆ 1 ಫುಡ್ಡನ್ನು ನಾನು ತಿನ್ನಬೇಕು. ಹಾಗಾಗಿ ಇವತ್ತಿನ ಒಂದು ಚಾಲೆಂಜ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ನನ್ನ ಫೇವ್ರೇಟ್ ಫುಡ್ಡು. ನನ್ನ ಫೇವ್ರೇಟ್ ಅನ್ನೋದಕ್ಕಿಂತ ಇದು ಎಲ್ರಿಗೂ ಫೇವ್ರೇಟು, ಎಲ್ಲ ಇಷ್ಟಪಟ್ಟು ತಿನ್ನುವಂಥದ್ದು. ನಾನು ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿದ್ದೀನಿ. 1 ಗಂಟೆಗೆ ನನ್ನ ಊಟದ ಸಮಯ ಈಗ, ಬಟ್ ಊಟ ಮಾಡ್ತಾ ಇಲ್ಲ, ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಫುಲ್ ಸ್ವೀಟ್ ಕಾರ್ನ್ನ ಇವತ್ತು ತಿಂದು ಮುಗಿಸ್ತೀನಿ. 1 ಗಂಟೆಗೆ 1ನೇ ಚಾಲೆಂಜ್ ಇದು. ಚಾಲೆಂಜ್ ಕೊಟ್ಟವ್ರಿಗೆ ಥ್ಯಾಂಕ್ ಯು. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಸೊ ತಿನ್ನೋವಾಗ ನಮ್ಮ ಮನಸ್ಸಿಗೆ ಯಾವುದು ತೃಪ್ತಿ ಕೊಡುತ್ತೋ, ನಮಗೆ ಯಾವ್ದು ಇಷ್ಟನೋ ಆ ಊಟವನ್ನು ನಾವು ಸವಿಬೇಕು. ಯಾಕಂದರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ. ಅನ್ನವನ್ನು ವ್ಯರ್ಥ ಮಾಡಬೇಡಿ, ನಿಮ್ಗೆ ಎಷ್ಟು ಹಸುವಿದೆ ಅಷ್ಟನ್ನು ಬಡಿಸ್ಕೊಂಡು ಅದನ್ನು ಹಿತವಾಗಿ ಮಿತವಾಗಿ ತಿನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಫಸ್ಟ್ ಚಾಲೆಂಜನ್ನು ನಾನು ಮುಗಿಸಾಯಿತು, 1 ಗಂಟೆ ಚಾಲೆಂಜು. ಇನ್ನು 2 ಗಂಟೆಗೆ ನಾನು ಏನೇ ಫುಡ್ ತಿಂತೀನಿ, ಏನು ತಿನ್ಬೋದು ಅಂತ ಗೆಸ್ ಮಾಡಿ. ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡಿಬಿಡಿ. 2 ಗಂಟೆಗೆ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನೀವು ನೋಡ್ಬೋದು. ಓಕೆ, ನನ್ನ 2ನೇ ಚಾಲೆಂಜ್ ಏನು, ಫುಡ್ ಈಟಿಂಗ್ ಚಾಲೆಂಜ್ ಅಂತ ನೋಡೋಣ. ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫುಡ್ ಅಂತ ತೋರಿಸ್ತೀನಿ ಬನ್ನಿ. 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ 2 ಗಂಟೆಗೆ 2ನೇ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎರಡು ಗಂಟೆ ಚಾಲೆಂಜು ಕಂಪ್ಲೀಟ್ ಆಗಿದೆ. ಇನ್ನು 3 ಗಂಟೆಗೆ ಏನು ತಿಂತೀನಿ ಅಥವಾ ಕುಡಿತೀನಿ ಅಂತ ವೆಯ್ಟ್ ಮಾಡಿ. ಚಾಕ್ಲೇಟ್ ಕಪ್ ಕೇಕನ್ನು ತಿಂತಾ ಇದ್ದೀನಿ. 3 ಗಂಟೆಗೆ 3 ಚಾಕ್ಲೇಟ್ ಕಪ್ ಕೇಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ.
ಫೈನಲಿ 3 ಗಂಟೆ ಈಟಿಂಗ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇನ್ನು 4 ಗಂಟೆ ಬಾಕಿ ಇರೋದು. 4 ಗಂಟೆದು ಏನು ತಿಂತೀನಿ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ. ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ, ಮನುಷ್ಯ ಬದುಕೋದಕ್ಕೋಸ್ಕರ ತಿಂದರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೋಸ್ಕರ ಬದುಕಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬದುಕೋದಕ್ಕೋಸ್ಕರ ತಿನ್ನೋದಕ್ಕೋಸ್ಕರನೇ ಬದುಕಬೇಡಿ. ಹಾಗಾದರೆ 4 ಗಂಟೆಗೆ ಯಾವ ಫುಡ್ಡನ್ನು ಚಾಲೆಂಜ್ ಆಗಿ ತಗೊಳ್ತೀನಿ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. 4ನೇ ಫುಡ್ ಈಟಿಂಗ್ ಚಾಲೆಂಜನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ತಿಂತಾ ಇರ್ಬೋದು ಗೆಸ್ ಮಾಡಿ. 1, 2, 3, 4, 5, 6ವರೆಗೂ ಚೆನ್ನಾಗಿ ತಿನ್ಬೋದು. ಅಂದರೆ ಸ್ವಲ್ಪ ಹೆವಿ ಇರೋವಂಥ ಫುಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಕಷ್ಟ ಆಗುತ್ತೆ. ಬಟ್ ಯಾವ್ಯಾವ ಥರ ಫುಡ್ನ ಸೆಲೆಕ್ಟ್ ಮಾಡ್ಕೋತೀನಿ ಅನ್ನೋದು ಫುಲ್ ವಿಡಿಯೋಲ್ಲಿ ನೋಡ್ತೀರಾ. ಸೊ ಈಗ 4ನೇ ಅವರ್ಗೆ 4 ಗಂಟೆಗೆ ನಾನು ತಗೊಳ್ತಾ ಇರುವಂತಹ ಫುಡ್ ಬಳೆ 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 ಬಳೆ, ಇದು ಕೋಡ್ ಬಳೆ. ಯಾರಿಗೆಲ್ಲ ಹೀಗೆ ಕೈಗೆ ಬೆರಳಿಗೆ ಕೋಡ್ಬಳೆ ಹಾಕ್ಕೊಂಡು ತಿಂದಿರೋ ನೆನಪಿದೆ ಹೇಳಿ ನೋಡಿ. 4 ಗಂಟೆಗೆ 4 ಕೋಡ್ಬಳೆಯನ್ನು ತಿನ್ನುತ್ತಿದ್ದೇನೆ. ಇದು ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು ಎಲ್ರಿಗೂ. ಬೋಟಿ ಇರುತ್ತಲ್ಲ, ಅದು ಕೋಡ್ಬಳೆನ ಹಿಂಗೆ ಬೆರಳಿಗೆ ಹಾಕೊಂಡು ತಿನ್ನೋ ಅಭ್ಯಾಸ ಎಲ್ರಿಗೂ ಇರುತ್ತೆ ಚಿಕ್ಕ ವಯಸ್ಸಲ್ಲಿ. ನಾನು ಕೂಡ ಹಾಗೆ ಮಾಡ್ತಿದ್ದೆ. ಓಕೆ, ಮತ್ತೆ ನನ್ನ ಚೈಲ್ಡ್ಹುಡ್ಡನ್ನು ನೆನಪಿಸ್ಕೊಂಡು ತಿಂತಾ ಇದ್ದೀನಿ. 4 ಗಂಟೆಗೆ 4ನೇ ಚಾಲೆಂಜ್. ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ಇದೆಲ್ಲ ಎಫೆಕ್ಟ್ ಆಗಿದೆ ಅಂತ. ಹಂಗೇನು ಆಗಲ್ಲ, ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇದೆ. ನಾವು ಉತ್ತರ ಕರ್ನಾಟಕದವರು, ಅಷ್ಟು ಈಸಿಯಾಗಿ ಸೋಲೋ ಮಕ್ಕಳೇ ಅಲ್ಲ. ನೋಡಿ, ದುರಾದೃಷ್ಟ ಅಂದರೆ 4 ಗಂಟೆಗೆ ಕರೆಂಟ್ ಹೋಗಿದೆ. ಪುನಃ ಚಾಲೆಂಜ್ ಮುಗಿಸಿದ್ಮೇಲೆ ಕರೆಂಟ್ ಹೋಯ್ತು. ಓಕೆ, 4 ಗಂಟೆ ಫುಡ್ ಈಟಿಂಗ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. 5 ಗಂಟೆಗೆ ಏನು ತಿನ್ಬೋದು ಅಂತ ಗೆಸ್ ಮಾಡ್ತಾ ಇರಿ, ಬರ್ತೀನಿ. ಇವಾಗ 5 ಗಂಟೆ ಆಗಿದೆ. ಸೊ 5 ಗಂಟೆಗೆ ನಾನು ಏನು ಫುಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸುಕ್ಕ ಪುರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 5 ಗಂಟೆಗೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಐದು ಗಂಟೆ ಫುಡ್ ಈಟಿಂಗ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. 5 o'clock ಕೂಡ. 6 o'clock ಏನು ತಿನ್ಬೋದು, ಏನು ಕುಡಿಬೋದು ಅಂತ ಹಾಗೆ ಗೆಸ್ಟ್ ಮಾಡ್ತಾ ಇರಿ. ಇವಾಗ 6 o'clock ಆಗಿದೆ. 6ನೇ ಚಾಲೆಂಜ್ ಏನು ಅಂತ ನೋಡೋಣ. ಏನು ಫುಡ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ನೋಡಿ. ಇದು ನನಗೆ ತುಂಬ ಪ್ರಿಯವಾದಂಥದ್ದು. ಸೊ 1 ಕೋಟಿ ಕೊಡ್ತೀನಿ ಬಿಡು ಅಂದರೂ ಬಿಡದೇ ಇರೋ ಒಂದು ಹವ್ಯಾಸ ಅಂದರೆ ಅದು ಇದೆ. ಸೊ ಐ ಆಮ್ ಆಲ್ವೇಸ್ ಟೀ ಲವರ್. ನಾನು 6 o'clockಗೆ ಟೀ ಕುಡಿಯೋ ಸಮಯ ಅಲ್ವಾ, ಹೇಗಿದ್ರು ಟೀನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. 6 ಕಪ್ ಟೀಗಳನ್ನು ಹಾಕ್ಕೊಂಡಿದ್ದೀನಿ, ಕಣ್ಣಾರೆ ತೋರಿಸ್ತಾ ಇದ್ದೀನಿ. ಈಗ ಒಂದೊಂದೇ ಕಪ್ ಟೀನ ನಾನು ಕುಡಿತಾ ಬರ್ತೀನಿ. ನೋಡ್ತಾ ಇರ್ಬೋದು 6 ಕಪ್ಪು ಟೀಗಳನ್ನು ಫಿನಿಷ್ ಮಾಡಿ ನನ್ನ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. 7 o'clock ಏನು ತಿಂತೀನಿ ಅಥವಾ ಏನು ಕುಡಿತೀನಿ ಅಂತ ವೆಯ್ಟ್ ಮಾಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವಾಗ 7 ಗಂಟೆ ಆಗಿದೆ. 7ನೇ ಈ ಫುಡ್ ಈಟಿಂಗ್ ಚಾಲೆಂಜ್ನ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಸೆಲೆಕ್ಟ್ ಮಾಡಿದ್ದೀನಿ ಫುಡ್ ಅಂದರೆ
ಬಾಳೆಹಣ್ಣನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ 7 ಬಾಳೆಹಣ್ಣನ್ನು ನಾನು ತಿಂತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗಂಟೆಗೆ ಏನು ತಿಂತೀನಿ ಅಂಥೇಳಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಇವಾಗ 8 ಗಂಟೆ ಆಗಿದೆ. 8 ಗಂಟೆಗೆ ಏನು ಫುಡ್ ಈಟಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಬಿಸ್ಕತ್. ಇದು ಪೊಟ್ಯಾಟೊ ಅಂತೇಳಿ, ಯಾರಾದರೂ ತಿಂದಿಲ್ಲ ಅಂದರೆ ತಿನ್ನಿ, ಸಖತ್ತಾಗಿರುತ್ತೆ. ಸ್ಪೈಸಿ ಬಿಸ್ಕತ್ ಇದು. ಇದರಲ್ಲಿ ಇವತ್ತು ನಾನು 8 ಬಿಸ್ಕೆಟನ್ನು ತಿಂತಾ ಇದ್ದೀನಿ. ಎಂಟು ಗಂಟೆಗೆ 8 ಬಿಸ್ಕೆಟ್ ತಿಂದು ಚಾಲೆಂಜನ್ನ ಕಂಪ್ಲೀಟ್ ಮಾಡಿದ್ದೀನಿ. 9 ಗಂಟೆಗೆ ನಾನು ಯಾವ ಫುಡ್ಡನ್ನು ಸೆಲೆಕ್ಟ್ ಮಾಡಿರ್ತೀನಿ ಅಂತ ಹೇಳಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. 9 ಗಂಟೆಗೆ ಚಾಲೆಂಜನ್ನ ಮಾಡಬೇಕಾಗಿತ್ತು. ಲೈವಲ್ಲಿದ್ದೆ, ಲೈವ್ ವೈರಲ್ ಆಗೋಯಿತು. ಹಾಗಾಗಿ ಚಾಲೆಂಜ್ ಕೊಟ್ಟಿರೋರೆ ಎಕ್ಸ್ಟೆಂಡ್ ಮಾಡಿ ಟೈಮಿಂಗು ಪರವಾಗಿಲ್ಲ, 9 ಗಂಟೆಯಿಂದ ಸ್ವಲ್ಪ ಬಿಡ್ತೀನಿ ಅಂದರು. 10 ಗಂಟೆಗೆ ಎರಡೂ ಒಟ್ಟಿಗೆ ಇಟ್ಟು ಮಾಡ್ತಾ ಇದ್ದೀನಿ ಈ ಫುಡ್ ಚಾಲೆಂಜಲ್ಲಿ. 9 ಗಂಟೆಗೆ ಏನು ತಿನ್ನಬೇಕಾಗಿತ್ತು ಅದನ್ನು ಇವಾಗಲೇ ತಿಂತಾ ಇದ್ದೀನಿ. 10 ಗಂಟೆಗೆ ಏನು ತಿನ್ನಬೇಕಾಗಿತ್ತು ಅದನ್ನು ಇವಾಗಲೇ ತಿಂತಾ ಇದ್ದೀನಿ. ಬಟ್ 9 ಗಂಟೆಗೆ 9 ಪದಾರ್ಥಗಳು ಏನು ಅನ್ನೋದನ್ನು ತೋರಿಸ್ತೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಫುಡ್ ಬಂದು ಚೆರಿ ಎಲ್ರಿಗೂ ಇಷ್ಟ ಅಲ್ವಾ. ಸೊ ಹಾಗಾಗಿ 9 ಚೆರಿನ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಚಾಲೆಂಜನ್ನು ಕಂಪ್ಲೀಟ್ ಮಾಡೋಕ್ಕೆ 9 ಗಂಟೆ ಚಾಲೆಂಜು. ಒಂಬತ್ತು ಗಂಟೆಗೆ 9 ಚೆರಿಗಳನ್ನು ತಿನ್ನೋದ್ರ ಮುಖಾಂತರ ನನ್ನ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗಾದರೆ ಈಗ 10 ಗಂಟೆಗೆ 10 ಪದಾರ್ಥಗಳು ಯಾವುದನ್ನು ತಿನ್ಬೋದು ಅಂಥೇಳಿ ನೋಡೋಣ ಬನ್ನಿ. ಈಗ ಚೈಲ್ಡ್ಹುಡ್ಡಲ್ಲಿ ನಾವು ಬೋಟಿಗಳು ಈ ಥರದ್ದು ಕುರ್ಕುರೆಗಳನ್ನೆಲ್ಲ ತಿಂದೇ ಇರ್ತೀವಿ. ಸೊ ನನಗೂ ಚೈಲ್ಡ್ಹುಡ್ಡಲ್ಲಿ ತುಂಬಾ ಇಷ್ಟ ಆ ಥರದ್ದೆಲ್ಲ ಸ್ಪೈಸಿಯಾಗಿರೋ ಕುರ್ಕುರೆ, ಚಿಪ್ಸು ಆ್ಯಂಡ್ ಬೋಟಿ ಈ ಥರದ್ದೆಲ್ಲ ತುಂಬ ಇಷ್ಟ. ಈಗಲೂ ಇಷ್ಟನೇ. ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ಮನಸ್ಸು ಚೈಲ್ಡೇ. ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊತಾ ಇರೋದು 10 ಗಂಟೆಗೆ ಫುಡ್ನ ಈ ಚಿಕ್ಕ ಬೋಟಿ ಬರುತ್ತಲ್ಲ, ಒಂಥರ ಹುಳಿಯಾಗಿ ಸ್ಪೈಸಿಯಾಗಿ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ 10 ಗಂಟೆಗೆ ನಾನು 10 ಬೋಟಿಗಳನ್ನು ತಿಂದು ನನ್ನ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದೇನೋ ಹಾಡಿದೆಲ್ಲ, ನಾನೇ ಪುಣ್ಯವಂತನೋ ನಾನೇ ಭಾಗ್ಯವಂತಳೋ ಆಗಿದೆ ಇವತ್ತು. ವೆರೈಟಿ ಚಾಲೆಂಜ್ ಕೊಟ್ಟವ್ರಿಗೆ ದೊಡ್ಡ ನಮಸ್ಕಾರ. ಬಿಟ್ಟರೆ ಇದಿಷ್ಟು ಖಾಲಿ ಮಾಡಿಬಿಡ್ತೀನಿ. ಬೇಡ, ಚಾಲೆಂಜ್ಗೆ ಎಷ್ಟು ಬೇಕು 10 ತಿಂದಾಯಿತು. ವೆರೈಟಿ ಆಫ್ ಫುಡ್ ಒಂದೇ ದಿನದಲ್ಲಿ ಟೇಸ್ಟ್ ಮಾಡ್ತಾ ಇರೋ ನಾನೇ ಲಕ್ಕಿ. ಓಕೆ, ಇವಾಗ 10 ಗಂಟೆಗೆ 10 ಬೋಟಿ, ಚಿಕ್ಕ ಬೋಟಿಗಳನ್ನು ತಿಂದು ನನ್ನ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. 11ನೇ ಗಂಟೆಗೆ ನಾನು ಏನು ತಿಂತೀನಿ, 12 ಗಂಟೆಗೆ ಏನು ತಿಂತೀನಿ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಟೈಮಿಂಗ್ ಮಾತ್ರ ಮಿಸ್ ಆಗಿತ್ತು ನನಗೆ. 9 ಗಂಟೆಗೆ ತಿನ್ನಬೇಕಾಗಿತ್ತು, ಮಿಸ್ ಆಯಿತು. ಅದು ಚಾಲೆಂಜ್ ಕೊಟ್ಟಿರೋರೆ ಓಕೆ, ನೋ ಪ್ರಾಬ್ಲಮ್, ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಮಾಡಿದೆ. ಇಲ್ಲಾಂದರೆ ಅದು ಚಾಲೆಂಜ್ ಮುಗಿಸ್ತಿದೆ. ಬಟ್ ಇವಾಗ ಕರೆಕ್ಟ್ ಟೈಮ್ಗೆ ನಾನು ತಿಂತಾ ಇರೋದು. 11 ಗಂಟೆ ಆಗಿದೆ ಇವಾಗ. ಮತ್ತು ಇಷ್ಟೊಂದು ಬೆಳಕಿದೆಯಲ್ಲ ಯಾಕೆ ಅಂತ ಕೇಳಬೇಡಿ, ರಿಂಗ್ ಲೈಟ್ ಹಾಕಿದ್ದೀನಿ ಮತ್ತು 4-5 ಲೈಟ್ ಆನ್ ಮಾಡಿದ್ದೀನಿ. ಹಾಗಾಗಿ ಬೆಳಕು ಜಾಸ್ತಿ ಇದೆ. ಬಟ್ 11ಕ್ಕೆ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ 11 ಗಂಟೆಗೆ ತಿನ್ನೋಕ್ಕೆ ಅಂತ ತೋರಿಸ್ತೀನಿ. ಬೆಳಗ್ಗೆಯಿಂದ ಬರೀ ಜಂಕ್ ಫುಡ್ಡು ಆ ಥರ ಈ ಥರದ್ದೇ ತಿಂದಿದ್ದೀನಿ.
ಸ್ವಲ್ಪ ಹೆಲ್ದಿ ಫುಡ್ ತೊಗೊಳ್ಳೋಣ ಲಾಸ್ಟಲ್ಲಿ ಲೈಟಾಗಿರುತ್ತೆ ಅಂತ ನಾನು ಆಯ್ಕೆ ಮಾಡ್ಕೊಂಡಿರೋದು. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಡ್ರೈ ಫ್ರೂಟ್ಸ್, ಪಿಸ್ತಾ, ಸಾಲ್ಟೆಡ್ ಪಿಸ್ತಾ ಇದು. ಸೊ ಇಲ್ಲಿ ನಾನು 11 ಪಿಸ್ತಾ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. 11 ಗಂಟೆಗೆ 11 ಪಿಸ್ತಾಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗೆ ತಿಂತೀನಿ. ಕೊನೆಗೂ 11 ಗಂಟೆ ಒಂದು ಈಟಿಂಗ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ ಪಿಸ್ತಾ ತಿನ್ನೋದ್ರ ಮುಖಾಂತರ. ಈಗ 12 ಗಂಟೆಗೆ ಏನು ತಿಂತೀನಿ ಅಂತ ಹೇಳಿ ವೆಯ್ಟ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಲಾಸ್ಟು ಏನು ತಿನ್ಬೋದು ಅಂತ ಗೆಸ್ ಮಾಡ್ತಾಯಿರಿ ಆ್ಯಂಡ್ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಬನ್ನಿ. ಎಷ್ಟು ಜನಕ್ಕೆ ನೆನಪಿದೆ ಈ ಬೋಟಿ? ಇದು ಎಲ್ಲರ ಫೇವ್ರೇಟ್ ಆಗಿರುತ್ತೆ ಚೈಲ್ಡ್ಹುಡ್ಡಲ್ಲಿ. ನನಗೂ ಸಿಕ್ಕಾಪಟ್ಟೆ ಫೇವ್ರೇಟು. ಎಲ್ಲ ಬೆರಳಿಗೆ ಹಾಕ್ಕೊಂಡು ತಿಂತಾಯಿದ್ವಿ, 10 ಬೆರಳಿಗೆ 10 ಬೋಟಿ ಹಾಕ್ಕೊಂಡು ತಿಂತಾಯಿದ್ವಿ. ರೀಕ್ರಿಯೇಷನ್ ಮಾಡೋಣ ಚೈಲ್ಡ್ಹುಡ್ಡನ್ನು. ಈಗ ನಾನು ಬೆರಳಿಗೆ ಹಾಕೊಂಡ್ಬಿಟ್ಟೆ ತಿಂತೀನಿ. ನಮ್ಮ ಚೈಲ್ಡ್ಹುಡ್ಡನ್ನು ರೀಕ್ರಿಯೇಟ್ ಮಾಡ್ಕೊಳ್ಳೋಣ, ಮೆಮೊರಿನ. ಹಿಂಗೆ ಊದ್ಬಿಟ್ಟು ತಿನ್ಬೇಕು ಯಾವಾಗಲೂ, ಏನಾರು ಜಿರಳೆ ಸೇರಿಕೊಂಡಿದ್ರೆ ಅಲ್ವಾ. ನಮ್ಮ ಅಜ್ಜಿ ಹೇಳ್ತಿದ್ರು ಹಿಂಗೆ ಮಾಡಿಬಿಡ್ತೀನಿ ಅಂತ. ನೆನಪಾಯ್ತಾ ನಿಮ್ಮ ಚೈಲ್ಡ್ಹುಡ್? ನೆನಪಾಯ್ತಾ? ನನಗಂತೂ ನೆನಪಾಗ್ತಾ ಇದೆ ಅಪ್ಪ. ಹೀಗೆ ಹಾಕ್ಕೊಂಡು ರೋಡಲ್ಲೆಲ್ಲ ಸುತ್ತಾಡ್ಕೊಂಡು ತಿಂತಿದ್ವಿ. ಅವಾಗ ತುಂಬ ಕಡಿಮೆಗೆ ಸಿಗೋದಿದು. ಇವಾಗೆಲ್ಲ 10 ರೂಪೀಸ್ ಆಗಿದೆ. ಅವಾಗ ಒಂದು 4 ಆಣೆ 50 ಪೈಸಾ ಕೊಟ್ಟರೆ ಇಷ್ಟು 10 ಬೇಳೆಗೆ ಆಗೋಷ್ಟು ಬೋಟಿ ಬರೋದು. ಈಗ 12 ಗಂಟೆ ಚಾಲೆಂಜ್ಗೆ ಈ ಫುಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 10 ಇದೆ ಅಂತ ಕೇಳ್ತಿರ್ಬೋದು. ಕೈಯಲ್ಲಿರೋದು 10 ಬೆರಳಲ್ವಾ, ಫಸ್ಟು 10 ತಿನ್ನೋಣ, ಆಮೇಲೆ ಇನ್ನೆರಡು ಇನ್ಕ್ಲೂಡ್ ಮಾಡೋಣ ಅಂತ. ಇರಿ ಹಾಗೆ ಒಂದು ತಮ್ನೇಲ್ಗೆ ಫೋಟೋ ತೊಗೊಂಡ್ಬಿಡ್ತೀನಿ ಯಾ ಅಂತೇಳಿ. ಇವಾಗ ಈಟಿಂಗ್ ಫೋಟೋ ತೊಗೊಂಡೆ ತಮ್ನೇಲ್ಗೆ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಆ ಒಂದು ಎರಡು ನಿಮ್ಗೊಂದು ವಿಷಯ ಗೊತ್ತಾ? 12 ಗಂಟೆ ರಾತ್ರಿಲಿ ಯಾರು ಊಟ ಮಾಡೋದು ಹೇಳಿ? ದೆವ್ವಗಳು. ನನ್ನನ್ನು ದೆವ್ವ ಅನ್ಕೋಬೇಡಿ, ನಾನು ಮನುಷ್ಯ. ಚಾಲೆಂಜ್ ಏನು ಮಾಡೋಕ್ಕಾಗತ್ತೆ. ಒಂದು ನೆನಪಾಯಿತು, ಹಂಗೆ ನನ್ನ ಸ್ಟೋರಿ ನೆನಪಾಯಿತು. ನಮ್ಮೂರಲ್ಲಿ ಅಂದರೆ ನಾನ್ ವೆಜ್ ಊಟದ ಜಾತ್ರೆ ಇತ್ತು. ಏನೋ ನಮ್ಮಮ್ಮನ ಜೊತೆ ಬೇಜಾರು ಮಾಡಿಕೊಂಡು ಊಟ ಮಾಡಿದೆ, ಮಲಗಿದ್ದೆ. ಊಟ ಮಾಡು ಅಂತೆಲ್ಲ ಎಬ್ಸಿದ್ರು, ಎದ್ರು, ಆದರೂ ಊಟ ಮಾಡಿರಲಿಲ್ಲ. ಮಲಗಿದೆ. 10 ಗಂಟೆ ಆಯಿತು, 11 ಗಂಟೆ ಆಯಿತು, ಓಕೆ, ಹಸುವಾಗಲಿಲ್ಲ. ಶುರು ಆಯ್ತು ನೋಡ್ರಿ 12 ಗಂಟೆಯಲ್ಲಿ, 12-12:30 ಫುಲ್ ಹಸುವಾಗಕ್ಕೆ ಶುರು ಆಯಿತು. ಎಲ್ಲ ಮಲಗಿದ್ದಾರೆ ಲೈಟ್ ಆಫ್ ಮಾಡಿಬಿಟ್ಟು. ನಾನು ನಿಧಾನಕ್ಕೆ ಲೈಟ್ ಆನ್ ಮಾಡದೆ ಹೋಗಿ ನಾನ್ ವೆಜ್ ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮ್ಗೆ ನನ್ನ ತಂಗಿ ಗಂಡ ನೀರು ಕುಡಿಯೋಕೆ ಎದ್ಬಿಟ್ರು. ಬಂದು ಅಡುಗೆ ಮನೇಲಿ ನೋಡ್ತಾರೆ ಊಟ ಮಾಡ್ತಾ ಇದ್ದೀನಿ. ಅದನ್ನು ಈಗಲೂ ರೇಗಿಸ್ತಾರೆ ನನ್ನ ತಂಗಿ ಗಂಡ ನನ್ನ ಮೈದನ್ನ. 12:30 ರಾತ್ರಿಯಲ್ಲಿ ಊಟ ಮಾಡೋ ದಿಟ್ಟ ಮಹಿಳೆ ಅಂತ ರೇಗಿಸ್ತಾರೆ. ಇವಾಗ ನೆನಪಾಯ್ತು ನೋಡಿ, ಏನು ಮಾಡ್ತೀರಾ? ಅದಕ್ಕೆ ಕ್ರಿಯೇಟ್ ಮೆಮೊರೀಸ್. ಯುವರ್ ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ನಿಮ್ಮ ಲೈಫಲ್ಲಿ ಸಿಹಿಯಾದ ನೆನಪುಗಳು ಮತ್ತೊಂದು ದಿನ ಅದನ್ನು ನೆನಪು ಮಾಡ್ಕೊಂಡಾಗ ಏನು ಖುಷಿ ಕೊಡುತ್ತೆ ಅಲ್ವಾ? ಸೊ ದ್ಯಾಟ್ಸ್ ಲೈಫ್, ಅದೇ ಜೀವನ. ಸೊ ನೋಡಿ, ಈಗ 12 ಗಂಟೆ ರಾತ್ರಿಯಲ್ಲಿ ನಾನು ತಿನ್ನಬೇಕಾದ್ರೆ ನನ್ನ ಒಂದು ಬಾಲ್ಯ ಮತ್ತೆ ನೆನಪಾಯಿತು ನನಗೆ. ಬ್ಯೂಟಿಫುಲ್ ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ, ಅಷ್ಟೇ ನಾನು ಹೇಳೋದು. ಅದನ್ನು ಮರುಕಳಿಸಿದಾಗ ನಮಗೆ ಖುಷಿ ಆಗಬೇಕು.
ಇರೋದು ಒಂದೇ ಜೀವನ, ಖುಷಿಯಾಗಿರಿ. ನಿಮ್ಗೆ ಹೆಂಗೆ ಬೇಕಂಗೆ ಬದುಕ್ರಿ, ಯಾರ್ದೋಗೋಸ್ಕರ ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ. ಈಗ ಇದೇ ವಿಡಿಯೋಗೆ ಕೆಟ್ಟದಾಗ ಕಮೆಂಟು ಹಾಕ್ಬೋದು, ಏನು ಹಂಗೆ ಬಕಾಸುರಿ ಥರ ತಿಂದಿದೆ ಅಂತ. ಹೌದು ಗುರು, ನನಗೆ ಊಟ ಇಷ್ಟ ತಿಂದೆ ಅಷ್ಟೇ, ಇಷ್ಟು ಹೇಳ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತು ಮೀಡಿಯಾದವ್ರು ವೈರಲ್ ಮಾಡಿಬಿಟ್ರೆ ಕಷ್ಟ. ನನ್ನನ್ನು ಕವಿತಾ ಬೆರಳು ತೋರಿಸಿದ್ಲು ಅಂತ ದರ್ಶನ್ ಸರ್ ವೈರಲ್ ಮಾಡ್ದಂಗೆ ಮೀಡಿಯಾದವ್ರು ಇದನ್ನು ವೈರಲ್ ಮಾಡಿಬಿಟ್ರೆ ಕಷ್ಟ. ಓಕೆ, ನಾನು ತಿನ್ನಕ್ಕೆ ಬೆರಳು ತೋರಿಸ್ತಾ ಇದ್ದೆ. ಮನುಷ್ಯ ಅವನ ಬೆರಳನ್ನು ಅಲ್ಲಾಡಿಸೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಏನು ಸೊಸೈಟಿ ರೀ ನಮ್ಮದು. ಪಾಪ ಏನೋ ಒಂದು ಯಾರೇ ಆಗಿರಲಿ, ವ್ಯಕ್ತಿಗಳು ಅವ್ರಿಗೆ ಬದುಕೋ ಸ್ವಾತಂತ್ರ್ಯ ಇರುತ್ತೆ. ಅವ್ರು ಬೆರಳು ಹಿಂಗೆ ಮಾಡಿದ್ರು ತಪ್ಪು ಅನ್ನೋ ಜನ ಇದ್ದಾರೆ ಸೊಸೈಟಿಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ವೈರಲ್ ಮಾಡಬೇಡಿ ಮೀಡಿಯಾದವರೇ ಪ್ಲೀಸ್. 12 ಗಂಟೆಗೆ 12 ಬೋಟಿ ತಿಂದ್ಬಿಟ್ಟು ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ಫೈನಲಿ ಸಕ್ಸಸ್ಫುಲ್ ಆಗಿ ನನ್ನ ಫುಡ್ ಈಟಿಂಗ್ ಚಾಲೆಂಜ್ 1 ಗಂಟೆಯಿಂದ ಸತತವಾಗಿ 12 ಗಂಟೆವರೆಗೂ ನನ್ನ ಫುಡ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ಯಾವುದನ್ನು ಕೂಡ ಬ್ರೇಕ್ ಮಾಡಿಲ್ಲ. ಒಂದೇ ಒಂದು ಸಮಯ ಏನಾಯಿತು, ಎಕ್ಸ್ಟೆಂಡ್ ಆಯಿತು, ಅಷ್ಟು ಬಿಟ್ಟರೆ ಇನ್ಯಾವುದೂ ಕೂಡ ವೇರಿಯಸ್ ಆಗಿಲ್ಲ. ಚಾಲೆಂಜ್ ತುಂಬ ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಇವತ್ತು ವೆರೈಟಿ ಆಫ್ ಫುಡ್ನ ಈಟ್ ಮಾಡಿದ್ದೀನಿ. ಐನೋ ಸ್ವಲ್ಪ ಎಲ್ಲ ಮಿಕ್ಸಪ್ ಆಗಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಆರೋಗ್ಯಕ್ಕೆ ಮಿತಕರವಾಗಿ ಆಹಾರ ತಿನ್ನಬೇಕು. ಇದು ಚಾಲೆಂಜ್ಗೋಸ್ಕರ ಮಾಡಿರೋ ವಿಡಿಯೋ ಅಷ್ಟೇ. ಬಟ್ ದಿನನಿತ್ಯದ ನಿಮ್ಮ ಆಹಾರದಲ್ಲಿ ಈ ಥರದ ಆಹಾರಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಡಿ. ಸೊ ಒಳ್ಳೆಯ ಮಿತವಾದ ಆಹಾರವನ್ನು ತಿನ್ನಿ. ಇದು ಜಸ್ಟ್ ಹವ್ಯಾಸಕ್ಕೆ ಇರಬೇಕಷ್ಟೇ, ಇಂಟ್ರೆಸ್ಟ್. ಅಂದರೆ ನಮ್ಮ ಹೆಲ್ತು, ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೋ ಒಂದು ದಿನ ತಿನ್ನೋದ್ರಿಂದ ಅಷ್ಟೊಂದು ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಇರಲ್ಲ. ನಾನು ಜಸ್ಟ್ ಚಾಲೆಂಜಿಗೋಸ್ಕರ ತಿಂದೆ. ಬಟ್ ಒಂದೇ ದಿನ ಇಷ್ಟು ಥರದ ಜಂಕ್ ಫುಡ್ಗಳೆಲ್ಲ ತಿನ್ನೋದು ನಿಜವಾಗ್ಲೂ ಒಳ್ಳೆಯದಲ್ಲ. ಸೊ ಆದಷ್ಟು ಹೆಲ್ದಿ ಫುಡ್ನ ತಿನ್ನಿ. ಹೆಲ್ದಿ ಫುಡ್ಡು ಕೂಡ ಮಿತವಾಗಿ ಇರಬೇಕು. ಹೆಲ್ದಿ ಫುಡ್ ಕೂಡ, ಅದು ಕೂಡ ಓವರ್ ಆದರೆ ನಮಗೆ ಜೀರ್ಣಿಸುವಂಥ ಶಕ್ತಿ ನಮ್ಮಲ್ಲಿರಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಒಳ್ಳೆಯದನ್ನು ತಿನ್ನಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನೇ ಬಯಸಿ ಒಬ್ಬರಿಗೆ ಅಂತ ಹೇಳ್ತಾ ಇವತ್ತಿನ ನನ್ನ ಚಾಲೆಂಜ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ತಿನ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ಮಳೆಯಲ್ಲೆಲ್ಲ ಹೋಗಿ ಅದಕ್ಕೇನು ಬೇಕಾದ ತೊಗೊಂಬಂದು ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಇದಕ್ಕೆ ಜಾಸ್ತಿ ಹೆಚ್ಚೆಚ್ಚು ಲೈಕ್ ಕೊಟ್ಟು ಈ ವಿಡಿಯೋ ರೆಕಮೆಂಡಿಗೆ ಬರೋ ಥರ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಸಮಸ್ತ ಕರ್ನಾಟಕದ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರಾದರೂ ಹೊಸಬ್ರು ಬಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರಯತ್ನ ನನ್ನದು, ಪ್ರೋತ್ಸಾಹ ನಿಮ್ಮದು. ಶುಭರಾತ್ರಿ ಎಲ್ಲರಿಗೂ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಧನುಷ್. ಈ ಚಾಲೆಂಜ್ ಕೊಟ್ಟಿದ್ದು ಮೈ ಓಲ್ಡ್ ಸ್ಟೂಡೆಂಟ್ ಧನುಷ್. ಮತ್ತು ಅವ್ರು ನನ್ನ ಸಬ್ಸ್ಕ್ರೈಬರ್ ಕೂಡ, ಬರೀ ಸ್ಟೂಡೆಂಟ್ ಅಲ್ಲ, ನನ್ನನ್ನು 3 ವರ್ಷಗಳಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಿರುವಂಥ ನನ್ನ ಹಳೆ ಸ್ಟೂಡೆಂಟ್ ನನಗೆ ಈ ಚಾಲೆಂಜ್ ಕೊಟ್ಟಿದ್ದು. ಅವನ ಒಂದು ಚಾಲೆಂಜನ್ನು ರೆಸ್ಪೆಕ್ಟಿಂದ ಆಕ್ಸೆಪ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ನಿನಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂತ ಆ್ಯಸ್ ಎ ಟೀಚರ್ ಆಗಿ ಆ್ಯಂಡ್ ಆ್ಯಸ್ ಎ ಯೂಟ್ಯೂಬರ್ ಆಗಿ ನಿನಗೂ ಕೂಡ ನಾನು ವೆಲ್ ವಿಶ್ ಮಾಡ್ತೀನಿ. ಯಾವಾಗಲೂ ಖುಷಿಯಾಗಿರು, ಬಿ ಸ್ಮೈಲ್. ತುಂಬ ಇಷ್ಟ ಆಯಿತು ನನಗೆ ನೀನು ಕೊಟ್ಟಿರೋ ಚಾಲೆಂಜು, ಖುಷಿ ಆಯಿತು. ಥ್ಯಾಂಕ್ ಯು.